ಬೆಣ್ಣೆ, ಒಂದು 10 ಗ್ರಾಮಷ್ಟು, 10ರಿಂದ 15 ಗ್ರಾಮಷ್ಟು ಕಡಲೆ ಬೀಜ, ಒಂದು ಅದೇ ಮಾಮೂಲಿ ಇದು ಸೇಮೆ 10 ಗ್ರಾಮಿಂದ ಒಂದು 15 ಗ್ರಾಮಷ್ಟು ಹುರ್ಗಡ್ಲೆ, ಆಮೇಲೆ ಕರಿಬೇವು ಮತ್ತು ಇದು ಖಾರಕ್ಕೆ ಅಂತ ಮೆಣಸಿನ್ಕಾಯಿ, ಖಾರ ಇರೋ ಮೆಣಸಿನ್ಕಾಯಿ, ಇದು ಖಾರಕ್ಕೆ 3. ನಿಮ್ಮ ಖಾರ ಕಲಿಸ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟನ್ನ ಕಳಿಸುವಾಗ ಇದು ಎಳ್ಳು ಮತ್ತು ಜೀರಿಗೆ ಆದಮೇಲೆ ಇದು ಅಜ್ವಾನ ಅಂತಾರಲ್ಲ ಇದು, ಆಮೇಲೆ ರುಚಿಗೆ ಉಪ್ಪು. ಇದನ್ನ ಫಸ್ಟು ರುಬ್ಕೊಳ್ಳೋಣ. ಇದನ್ನ ಎಲ್ಲ ತರ್ತರಿಯಾಗಿ ರುಬ್ಕೊಬೇಕು. ತರ್ತರಿಯಾಗಿ ಇವೆಲ್ಲ ರುಬ್ಕೊಳ್ಬೇಕಾಗಿರೋದು ಇಷ್ಟು. ಕಡಲೆ ಬೀಜ ಮತ್ತು ಹುರ್ಗಡ್ಲೆ, ಮೆಣಸು-ಕಾಯಿ, ಇದು ಬಂದು ಕರಿಬೇವು. ತರ್ತರಿಯಾಗಿ ರುಬ್ಕೊಂಡದಿಂದ ನಾನು ಕರಿಬೇವನ್ನ ಹಾಗೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಕಲಿಸ್ಕೊಬೇಕಾದ್ರೆ ಹಾಕ್ಬೋದು. ನಾನು ತರ್ತರಿಯಾಗಿ ರುಬ್ಕೊಳ್ತೀನಿ ಅಂದ್ಬಿಟ್ಟು ಒಂದು ರುಬ್ಬೋಣ ಅಂದ್ಬಿಟ್ಟು ಹಾಗೆ ಇದು ನಾಟಿ ಕರಿಬೇವು, ಸಣ್ಣ ಕರಿಬೇವು, ಅದನ್ನ ಹಂಗೆ ಹಾಕ್ತಾಯಿದ್ದೀನಿ. ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರಿಗೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ. ಜೀರಿಗೆ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳೆಲ್ಲ ಆದಮೇಲೆ ತರ್ತರಿಯಾಗಿ ರುಬ್ಕೊಂಡಿರೋ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ ಮತ್ತು ಹುರ್ಗಡ್ಲೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಕಡಲೆ ಬೀಜ ಇಷ್ಟೆಲ್ಲ ರುಬ್ಕೊಂಡಿದೆ ತರ್ತರಿಯಾಗಿ. ಅಷ್ಟೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಉಪ್ಪು ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಷ್ಟು ಚೆನ್ನಾಗೆಲ್ಲ ಒಂದು 2ರಿಂದ 3 ನಿಮಿಷದವರೆಗೂ ಹಸಿ ಹಿಟ್ಟು ನೀರು ಹಾಕ್ತೇನೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಬೆಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ. ಆ ಬೆಣ್ಣೆ ಬಿಸಿ ಮಾಡಿರೋದನ್ನ ಹಾಕ್ತಿದ್ದೀನಿ. ಬೆಣ್ಣೆ ಇಲ್ಲಾಂದರೆ ಎಣ್ಣೆಲೂ ಬಿಸಿ ಮಾಡಿ ಹಾಕ್ಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದೆರಡು ನಿಮಿಷದಿಂದ 3 ನಿಮಿಷದವರೆಗೂ ಸಾಕು. 2 ನಿಮಿಷದಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಿಟ್ಟೆಲ್ಲ ಚೆನ್ನಾಗಿ ಎಣ್ಣೆ ಜೊತೆ ಇಲ್ಲ ಅಂದರೆ ಬೆಣ್ಣೆ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಬೇಕು. ಮೇನ್ ಇದು ಕಲಿಸೋದೇ ತುಂಬ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸೋದೇ ಇದು ಇಂಪಾರ್ಟೆಂಟು. ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಫಸ್ಟ್. ನೆಕ್ಸ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚದ ಖಾರದ ಪುಡಿ. ನೀವು ಬೇಕಾದರೆ ನಿಮ್ಮ ಖಾರ ಇದು ಮೀಡಿಯಮ್ ಖಾರಕ್ಕೆ ಸರಿಯಾಗೈತೆ. 1 ಚಮಚದಷ್ಟು. ಒಂದು ಪೂರಿ ಎಷ್ಟು ಬೇಕಷ್ಟು ದಪ್ಪದಷ್ಟು ಉಂಡೆ ಮಾಡಿಕೊಂಡು ಲಟ್ಟಣಿಗೆಯಲ್ಲಿ ಸ್ಮೂತಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಬಟರ್ ಪೇಪರ್ ಮೇಲೆ ಮತ್ತು ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಸವರಿ ನಿಧಾನಕ್ಕೆ ಸ್ವಲ್ಪ ಸ್ಲೋಗೆ ಅದನ್ನ ಒತ್ತಿ ಒಂದು ಯಾವುದಾರ
ಒಂದು ರೌಂಡ್ ಶೇಪಲ್ಲಿರೋ ಲೋಟನೋ ಒಂದಿಲ್ಲ ಒಂದು ಬಾಕ್ಸು ಸ್ವಲ್ಪ ಗಟ್ಟಿಗಿರೋದ್ರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆ ಸೈಡಲ್ಲಿರೋದೆಲ್ಲ ತೆಗೆದುಬಿಟ್ಟು ನಿಧಾನಕ್ಕೆ ಹಿಂಗೆ ಎತ್ತಿದ್ರೆ ಸ್ಲೋಗೆ ಅದು ತೆಗಿಬೋದು. ನಿಪ್ಪಟ್ಟದು ಒತ್ತಿರೋದನ್ನ ಅದನ್ನ ಒಂದೊಂದೇ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಪ್ಲೇಟಲ್ಲಿಟ್ಟು ಒಂದು 5-6 ಆದಮೇಲೆ ಹಾಕ್ತೀನಿ ಎಣ್ಣೆಗೆ. ಲಟ್ಟಣಿಗೆಲ್ಲೂ ಮಾಡ್ಬೋದು, ಲಟ್ಟಣಿಗೆಲ್ಲಿ ಚಪಾತಿ ಪೂರಿಗೆ ಒತ್ತುತ್ತೀವಲ್ಲ ಆ ಥರ ಒತ್ತಿ ಮಾಡ್ಬೋದು, ಮತ್ತು ಮಿಷಿನಲ್ಲೂ ಮಾಡ್ಕೊಬೋದು. ಮಿಷಿನ್ ಇಲ್ಲ ಅಂದರೆ ಈ ಥರ ಕೈಲೂ ಸ್ಮೂತಾಗಿ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಬಟರ್ ಪೇಪರ್ ಮೇಲೆ ಇಟ್ಟಿಟ್ಟು ನಿಪ್ಪಟ್ಟ ಇಟ್ಟಿಟ್ಟು ಅದನ್ನ ನಿಧಾನಕ್ಕೆ ಸ್ಲೋಗೆ ಸ್ವಲ್ಪ ಹಿಂಗೆ ತಟ್ಕೊಂಡು ಒಂದು ಪೂರಿ ಇಂಥ ಸ್ವಲ್ಪ ಚಿಕ್ಕದಾಗಿ ಮಂದವಾಗಿ, ಅಷ್ಟು ತೆಳುವೂ ಇರದೆ ತುಂಬ ಮಂದವಾಗಿಯೂ ಇರಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಅಷ್ಟು ಆಕಾರಕ್ಕೆ ನಿಧಾನಕ್ಕೆ ಸ್ಲೋಗೆ ತಟ್ಕೊಬೋದು. ಇಲ್ಲಾಂದರೆ ಒತ್ತೋ ಮಿಷಿನ್ ಐತಲ್ಲ ಅದ್ರಲ್ಲಿ ಒತ್ಕೊಬೋದು. ಒಂದು ಉಂಡೆ ಮಾಡ್ಕೊಂಡು ಮಾಡ್ತೀವಿ ನೋಡಿ, ಅಷ್ಟು ದಪ್ಪ ಆದರೆ ಸಾಕು. ಹಿಂಗೆ 5-6 ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನಿಪ್ಪಟ್ಟಿಟ್ಟನ್ನ. ಇವಾಗ ಎಣ್ಣೆಗೆ ಕಾಯಕ್ಕಿಟ್ಟು ಅದನ್ನ ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ನಿಧಾನಕ್ಕೆ ಒಂದೊಂದೇ ಬಿಡಬೇಕು. ಬಿಟ್ಟಿದ್ದನ್ನ ಇದ್ರ ಥರ ಜಾಸ್ತಿ ಉಲ್ಟಾ ಪಲ್ಟಾ ಮಾಡಬಾರ್ದು. ಸ್ವಲ್ಪ ಅದು ಬಿಸಿ ಆಗಬೇಕು. ಮತ್ತು ಇದು ಕಡಿಮೆ ಉರಿಯಲ್ಲೇ ಸ್ಲೋಗಿ ಇಟ್ಕೊಂಡು ಉರಿನ ಅದರಲ್ಲೇ ಬೇಯಿಸ್ಕೊಬೇಕು ನಿಪ್ಪಟ್ಟನ್ನ. ಇಲ್ಲಾಂದರೆ ಅದು ಜಾಸ್ತಿ ಮೇಲೆಲ್ಲ ಬೆಂದೋಗ್ಬಿಟ್ಟು ಒಳಗಡೆ ಹಸಿ ಆಗೇ ಇರ್ತೈತೆ. ಅದರಿಂದ ಕಡಿಮೆ ಉರಿಯಲ್ಲೇ ಒಂದು ಬೇಯಿಸ್ಕೊಳ್ತಾ ಇರಬೇಕು. ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಅದು ನೊರೆ ಎಲ್ಲ ಕಡಿಮೆ ಆದಮೇಲೆ ಹಿಂಗೆ ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಮಾಡಿಕೊಂಡ್ರು ಅದ್ರದ್ದು ವೈಟ್ಗೆ ಇರ್ತೈತೆ ನೋಡಿ, ಅದಾಗಿರಲ್ಲ. ಇನ್ನು ಒಂದು ಕಂದು ಬಣ್ಣ ತಿರ್ಕೊಬೇಕು ಅಷ್ಟವರೆಗೂ ಇವಾಗ ಆ ಕಡೆ ಈ ಕಡೆ ಒಂದೊಂದು ಅರ್ಧ ನಿಮಿಷಕ್ಕೂ ಚೇಂಜ್ ಮಾಡ್ಬೋದು. ಸ್ಟಾರ್ಟಿಂಗ್ ಹಾಕ್ದಂಗೆ ಮಾತ್ರ ಅದು ನಾವು ಮುಟ್ಟಕ್ಕೆ ಹೋಗಬಾರ್ದು. ನಿಪ್ಪಟ್ಟನ್ನ ಉಲ್ಟಾ ಮಾಡೋಕ್ಕೆ ಹೋದರೆ ಎಲ್ಲ ಒಡೆದೋಗ್ಬಿಡ್ತೈತೆ ಅದು ನಿಪ್ಪಟ್ಟು. ಇವಾಗ ನೋಡಿ ಚೆನ್ನಾಗಿ ಬೇಯ್ತೈತೆ, ಎಲ್ಲ ನೊರೆ ಥರ ಬರ್ತೈತಲ್ವ, ಅದು ಚೆನ್ನಾಗಿ ಬೇಯ್ತೈತಂತ. ಅದು ಬಿಟ್ಕೊಂಡು ತರಲಿಲ್ಲ, ಅದು ಕಡಲೆ ಬೀಜ ಸ್ವಲ್ಪ ದಪ್ಪ ಇತ್ತಿಂದ ಅದು ಸ್ವಲ್ಪ ಬಿಟ್ಕೊಂಡಿರೋದು. ಏನು ಅದು ಓಪನ್ ಆಗಲ್ಲ, ನಿಪ್ಪಟ್ಟು ಹೊಡೆದೋಗಲ್ಲ ಹಂಗಿದ್ರೆ. ಟೈಮ್ ತೊಗೊತೈತೆ, ಅದ್ರಾಗೆ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊತೈತೆ. ಒಂದೇ ಕಡೆ ಬೇಯಿಸ್ಕೊಳ್ಳೋದಲ್ಲ, ಸ್ವಲ್ಪ ಹಂಗೆ ಸ್ಪೂನ್ ಸಹಾಯದಿಂದ ಒಂದು ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳೋದು. ಒಂದು ಅರ್ಧ ನಿಮಿಷಕ್ಕೆ ಹಂಗೆ ಉಲ್ಟಾ ಮಾಡ್ಕೊಂಡು ಆ ಕಡೆ ಈ ಕಡೆ ಬೇಯಿಸ್ಕೋಬೇಕು ಚೆನ್ನಾಗೆ. ಅದು ಬಂದಿದ್ದು ಬ್ರೌನ್ ಕಲರಾಗೆ ಕಂದು ಬಣ್ಣಕ್ಕೆ ತಿರುಗಬೇಕು. ಫುಲ್ಲು ಸೀಸಬಾರ್ದು. ಅದೇ ಬೆಂದಮೇಲೆ ಎಲ್ಲ ನೊರೆ ಎಲ್ಲ ಬಿಟ್ಕೊತೈತೆ, ಕಮ್ಮಿ ಆಗ್ತೈತೆ. ಕಮ್ಮಿ ಆಯ್ತಾ ಅದು ಎಲ್ಲ ಬೆಂದಿರ್ತೈತೆ ಒಳಗಡೆ ಎಲ್ಲ ಅಂತ. ಆವಾಗ ನೀವು ಸ್ವಲ್ಪ ಜಾಸ್ತಿ ಒಂದು ಆ ಕಡೆ ಈ ಕಡೆ ಉಲ್ಟಾ ಮಾಡ್ಕೋಬೋದು ಒಂದು ಸ್ಪೂನ್ ಸಹಾಯದಿಂದ. ನಾನಿದು ಇದು ನಿಪ್ಪಟ್ಟು ಎಣ್ಣೆಗೆ ಹಾಕಿದ್ದಾಗಿಂದ ಇದು ಫುಲ್ಲು ಆಗೋವರೆಗೂ ಒಂದು ನಿಪ್ಪಟ್ಟು ಬೇಯೋ ವಿಡಿಯೋ ಫುಲ್ಲು ಹಾಕಿದ್ದೀನಿ. ಸ್ವಲ್ಪನೂ ಎಡಿಟ್ ಮಾಡಿಲ್ಲ. ಇದು ಎಣ್ಣೆಗೆ ಹಾಕಿದ್ಮೇಲೆ ಒಂದು 3-4 ನಿಮಿಷ ತಗೊಳ್ತೈತೆ. ನಾನು ಈ ನಿಪ್ಪಟ್ಟನ್ನ ಎಣ್ಣೆಗೆ ಹಾಕಿದ್ದಾಗಿಂದ ಮುಗಿಯೋವರೆಗೂ ನಿಪ್ಪಟ್ಟು ಆಗೋವರೆಗೂ ನಾನು ಎಡಿಟ್ ಮಾಡಿಲ್ಲ. ಹಾಗೆ ಇದು ವಿಡಿಯೋ ಕಂಟಿನ್ಯೂಸ್ ಮಾಡಿ ಹಾಕಿರೋದು. ಫಸ್ಟ್ ಟೈಮ್ ಮಾಡೋರಿಗೆ ಇದು ನೋಡಿದಾಗ ಚೆನ್ನಾಗಿ ವಿಡಿಯೋ ನೋಡಿದಾಗ ಫಸ್ಟ್ ಟೈಮ್ ಮಾಡಿದವ್ರಿಗೆ ಗೊತ್ತಾಗಲಿ ಅಂತ ಈ ಥರ ವಿಡಿಯೋ ಹಾಕಿದ್ದೀನಿ. ನಾನು ತೊಗೊಂಡ್ರು ಅದೆಲ್ಲ ಕರೆಕ್ಟಾಗಿ ಇಷ್ಟಿದ್ರೆ ಚೆನ್ನಾಗಿ ನಿಪ್ಪಟ್ಟು ಬರ್ತೈತೆ. ಇವಾಗ ನೋಡಿ ಎಲ್ಲ ಸುತ್ತ ನೊರೆ ಬರ್ತೈತಲ್ವ, ಅದೆಲ್ಲ ಫುಲ್ಲು ಕಮ್ಮಿ ಆಗೈತೆ. ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ
ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ನಿಪ್ಪಟ್ಟು ರೆಡಿ ಆಗ್ತೈತೆ. ಈ ನಿಪ್ಪಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ.